ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1.5 kg ಮಟನ್ ತೊಗೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ ಏನೇನು ಪದಾರ್ಥ ತೊಗೋಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ ಮಟನ್ ಬೆಂದಿದೆ, ಬೇಯಿಸಿ ಇಟ್ಕೊಂಡಿದ್ದೀನಿ. 2 ವಿಸಿಲ್ ಅಷ್ಟೇ. ನೋಡಿ 1 kg ಈರುಳ್ಳಿ ತೊಗೊಂಡು ಇಟ್ಕೊಂಡಿದ್ದೀನಿ. ಇದು ಒಂದು ಕಾಲು ಕಟ್ಟಷ್ಟು ಪುದೀನ ಸೊಪ್ಪು, ಒಂದು ಇಡಿಯಷ್ಟು, ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಗರಂ ಮಸಾಲ, ಖಾರದ ಪುಡಿ ಒಂದು 3 ಸ್ಪೂನು. ಇದು ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಇದು 150 ಗ್ರಾಮು. ಇದು 100 ಗ್ರಾಮಷ್ಟು ಶುಂಠಿ ಪೇಸ್ಟು. ಇದು ಧನಿಯಾ ಪೌಡ್ರು 2 ಸ್ಪೂನು. ಇದು ಉಪ್ಪು ರುಚಿಗೆ ತಕ್ಕಷ್ಟು. 2 ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಇದು ತೆಂಗಿನಕಾಯಿ ಅರ್ಧ ಕಪ್ಪು ರುಬ್ಬಿಟ್ಕೊಂಡಿದ್ದೀನಿ. 1 kg ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಕಲರ್ಗೆ. ಇದು ಒಂದು 1/4 kg ಎಣ್ಣೆ, ಗೋಲ್ಡ್ ವಿನ್ನರ್ ತೊಗೊಂಡಿದ್ದೀನಿ. ಚಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ, ಒಂದು 4-5 ಇಂಚಷ್ಟು. ಇದು ಒಂದು 10-15 ಲವಂಗ ಇದೆ. ಇದು ಕಸ್ತೂರಿ ಮೆಥಿ, ಒಂದು 15 ಮೆಣಸಿನ್ಕಾಯಿ ಸೀಳು ಇಟ್ಕೊಂಡಿದ್ದೀನಿ. ಒಂದು 10-15 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಸೋಂಪು 1 ಸ್ಪೂನ್ ತೊಗೊಂಡಿದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ 1.5 kg ಮಟನ್ಗೆ 1.5 kg ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು 1 ಗ್ಲಾಸ್ ಅಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. 3 ಗ್ಲಾಸ್ ಅಷ್ಟು ಮಾಮೂಲಿ ಇದು ಕೇಸರ್ ಕಲಿ ರೈಸ್ ತೊಗೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ. ನಾವು ಯಾವ ಥರ ಎಷ್ಟು ಮಟನ್ ತೊಗೊಂಡಿರ್ತೀವೋ ಅಷ್ಟೇ ಅಕ್ಕಿ ಹಾಕೋಬೇಕು. ಜಾಸ್ತಿನೂ ಬೇಡ, ಕಮ್ಮಿ ಬೇಡ. ನಮ್ಗೆ ಜಾಸ್ತಿ ಬೇಕು ಅಂದರೆ ಮಟನ್ ಹಂಗೆ ತೊಗೊಂಡು ಲಾಸ್ಟಲ್ಲಿ ತುಪ್ಪ ಹಾಕೋಬೇಕಾಗುತ್ತೆ. GRB ತುಪ್ಪ ತೊಗೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದು ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಬನ್ನಿ ನೋಡಿ ಫ್ರೆಂಡ್ಸ್, ಇದು ಕೈದಿದೆ ಎಣ್ಣೆ. ಇವಾಗ ನಾನು ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಚಕ್ಕೆ ಹಾಕ್ಕೊತಾ ಇದ್ದೀನಿ, ಸೋಂಪು, ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ದೂರದಿಂದ ಹಾಕಬೇಕು, ಸಿಡಿತದೆ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಾಗಿದೆ ಫ್ರೆಂಡ್ಸ್. ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 kg ತೊಗೊಂಡಿದ್ದೀನಿ ನಾನು. 1.5 kg ಮಟನ್ಗೆ 1 kg ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದಷ್ಟು ತುಂಬ ಟೇಸ್ಟ್ ಆಗಿರುತ್ತೆ. ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಹಾಕಿ ಮಸಾಲೆ ಪದಾರ್ಥ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಬ್ರೌನ್ ಕಲರ್ ಬರಬೇಕು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಬ್ರೌನ್ ಕಲರ್ ಬರಬೇಕು ಅಂತ, ಚೆನ್ನಾಗಿ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕೊಂಡು ಫ್ರೆಂಡ್ಸ್. ಇದು ಈರುಳ್ಳಿ ಇಟ್ಟಿದ್ದನ್ನೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಿದ್ದು ಚೆಕ್ ಮಾಡೋಣ. ಓಪನ್ ಮಾಡ್ತಾ ಇದ್ದೀನಿ ಪ್ಲೇಟು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. 2 ಸೌಟಷ್ಟು ಹಾಕ್ಕೊತಿದ್ದೀನಿ ಬೆಳ್ಳುಳ್ಳಿ ಪೇಸ್ಟು. 1/4 ಸೌಟಷ್ಟು ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇದರಲ್ಲಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಇದಾಗಿದೆ ಫ್ರೆಂಡ್ಸ್. ನೋಡಿ ಇವಾಗ ಅರಿಶಿನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಕುದಿಸ್ಕೊಳ್ಳೋಣ. ಇವಾಗ ಇದು ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್, 1 kg ಅಷ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇದ್ರ ಜೊತೆ ಚೆನ್ನಾಗಿ ಬೇಯಬೇಕು ಮಸಾಲೆ. ಅದಾದಮೇಲೆ ನಾನು ಏನು ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಓಪನ್ ಮಾಡ್ತೀನಿ. ಟೊಮೆಟೊ ಬಂದಿರುತ್ತೆ ನೋಡೋಣ. ಇದಾಗಿದೆ ಫ್ರೆಂಡ್ಸ್. ಇವಾಗ ನಾನು ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ 2 ಸ್ಪೂನ್ ಅಷ್ಟು. ಇದು ತೀಖಾ ಲಾಲು ಸಾಕು. ಇವಾಗ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ 1.5 ಸ್ಪೂನು. ಸ್ವಲ್ಪ 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಫ್ರೆಂಡ್ಸ್, ಇದಾಗಿದೆ. ಎಣ್ಣೆ ಬಿಟ್ಟಿದೆ ಆಲ್ರೆಡಿ. ಇದಾಗಿದೆ. ಇದಕ್ಕೆ ನಾನು ಮೊಸರು ಹಾಕ್ಕೊತಾ ಇದ್ದೀನಿ, ಅರ್ಧ ಲೀಟ್ರಷ್ಟು. ಚೆನ್ನಾಗಿ ಇದು ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ರುಬ್ಬಿಟ್ಕೊಂಡಿರೋಂಥದ್ದು ಹಾಕೋತಾ ಇದ್ದೀನಿ. ಚೆನ್ನಾಗಿ ತಿರ್ಸ್ಕೋಬೇಕು. ಇದಾದಮೇಲೆ ನಾನು
ಚೆನ್ನಾಗಿ ಮಸಾಲೆ ಹೊಂದ್ಕೊಂಡಿದೆ. ಇವಾಗ ನಾನು ಮಟನ್ ಹಾಕೊತಾ ಇದ್ದೀನಿ. ಅವಾಗಲೇ ನಾನು ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಿಂಗೆ ಹಾಕೊತಾ ಇದ್ದೀನಿ. ಇಳಿಸ್ಕೋಬೇಕು. ಮಟನ್ನು 1.5 kg ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಚೆನ್ನಾಗಿ ಇದಾಗಲಿ. ಮಸಾಲೆ ಜೊತೆ ಸ್ವಲ್ಪ ಬೇಯಬೇಕು, ಒಂದು 5 ನಿಮಿಷ 10 ನಿಮಿಷ. ಮಟನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಎರಡು ವಿಸಿಲ್ ಅಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಬೆಂದಿದೆ ಇದೆಲ್ಲ ಮಸಾಲೆ. ನೋಡಿ ಎಣ್ಣೆಲ್ಲ ಬಿಟ್ಕೊಂಡಿದೆ. ಅಕ್ಕಿ ಹಾಕೊತಾ ಇದ್ದೀನಿ ಇವಾಗ ನಾನು. ಆಮೇಲೆ ನೀರು ಹಾಕೋಬೇಕಾಗುತ್ತೆ. ನೋಡಿ ಅಕ್ಕಿ ಹಾಕೊತಾ ಇದ್ದೀನಿ. ಒಂದು 5 ನಿಮಿಷ ನೆನೆಸಿಟ್ಕೋಬೇಕು ಫ್ರೆಂಡ್ಸ್. ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ತಿರ್ಸ್ಕೊಳ್ಳೋಣ. ನಿಧಾನ ತಿರ್ಸ್ಕೋಬೇಕು, ಅಕ್ಕಿ ಒಡೆದೋಗ್ಬಿಡುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಲೀಟ್ರಷ್ಟು. ಬಿಸಿ ನೀರು ಹಾಕೊತಾ ಇದ್ದೀನಿ, ಸಾಕು. ಇದಕ್ಕೆ ನಾನು ಮೊದಲೇ ಮಟನ್ಗೆ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೆ. ನಾವು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ನೋಡಿಬಿಟ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಹಾಕೋತಿದ್ದೀನಿ ಉಪ್ಪು, ಸ್ವಲ್ಪ ಒಂದು ½ ಸ್ಪೂನಷ್ಟು ಹಾಕೊತಾ ಇದ್ದೀನಿ. ಮಟನ್ಗೆ ಹಾಕೊಂಡಿರೋದ್ರಿಂದ ಕಮ್ಮಿನೇ ತೊಗೊಳುತ್ತೆ ರೈಸ್ಗೆಲ್ಲ, ಸಾಕು. ಆಮೇಲೆ ನೋಡ್ಕೊಂಡು ಬೇಕಾದರೆ ಹಾಕೊಬೋದು. ಸಪ್ಪೆನೇ ಇರಬೇಕು ಯಾವಾಗಲೂ. ಸ್ವಲ್ಪ ಜಾಸ್ತಿ ಉಪ್ಪು ಹಾಕೊಂಡು ಮಾಡ್ಕೋಬೇಡಿ. ಒಂದು ಕರೆಕ್ಟಾಗಿ ರುಚಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ. ಇಲ್ಲಿ ದಮ್ ಕಟ್ಟಬೇಕು. ಆಮೇಲೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಒಂದು 2 ನಿಮಿಷ ಕುದೀಲಿ. ಮುಚ್ಚೋಣ 2 ನಿಮಿಷ. ಇದನ್ನು ಒಂದು 2 ನಿಮಿಷ ಮುಚ್ಚಿಡೋಣ. ಒಂದು 5 ನಿಮಿಷ ಆಗಲಿ ಫ್ರೆಂಡ್ಸ್. ಇದು ಪ್ಲೇಟು ತೆಗಿತಾ ಇದ್ದೀನಿ, ನೋಡ್ತೀನಿ. ನೋಡಿ ಇದು ಒಂದು 50% ಅಷ್ಟು ಆಗಿದೆ ನೋಡಿ. ಇವಾಗ ದಮ್ ಮಾಡಬೇಕು. ಸೈಡ್ಗೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಅದಾದಮೇಲೆ ನಾನು ಹಂಚಿಟ್ಕೊತೀನಿ ಮಾಮೂಲಿ ನಾನು ದಮ್ ಮಾಡಲಿಕ್ಕೆ. ಯಾಕೆಂದರೆ ಬಿರಿಯಾನಿ ಮಾಡಬೇಕಾದ್ರೆ ಹಂಚಿಟ್ಕೊಂಡೇ ನಾವು ದಮ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ತಳ ಸಿದೋಗ್ಬಿಟ್ರೆ ತಳ ಸಿದೋದ್ರೆ ಕಷ್ಟ. ಹಂಗೆ ಒಲೆ ಮೇಲೆ ಇಡ್ತಾ ಇದ್ದೀನಿ. ಇದಾದಮೇಲೆ ನಾನು ನೋಡಿ ಇಟ್ಟಿದ್ದೀನಿ. ಇದೊಂದು 5 ನಿಮಿಷ ಆಗಲಿ. ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಂಡು ಲಾಸ್ಟಲ್ಲಿ ತುಪ್ಪ ಹಾಕೋಣ. ಸ್ವಲ್ಪ ಒಂದು 75% ಅಷ್ಟು ದಮ್ ಆಗಲಿ. ತುಪ್ಪ ಲಾಸ್ಟಲ್ಲಿ ಹಾಕೋಬೇಕು. ನೋಡೋಣ. ನೋಡಿ ಸುತ್ತೂ ಹಂಚಿಗೂ ಯಾವತ್ತೂ ಏನು ತಳ ಇದೆಯಲ್ಲ ನೋಡಿ, ತಳನೇ ಹಿಡ್ದಿಲ್ಲ ನೋಡಿ. ಹಂಚಿ ಇಟ್ಟು ಮಾಡಿ ಎಲ್ಲರೂ ಕೂಡ. ಕಪ್ಪಲ್ಲಿ ಪಾತ್ರೆಯಲ್ಲಿ ಮಾಡೋಂಥ ನಾನು ತುಪ್ಪ ಹಾಕೊತಾ ಇದ್ದೀನಿ. ನಾನು ಇದೇ ಥರನೇ ಹಾಕೋದು ಯಾವತ್ತೂ ಕೂಡ. ನೋಡ್ಕೊಂಡು ಅಳತೆ ಗೊತ್ತಾಗುತ್ತೆ. ನೀವು ನೋಡ್ಕೊಂಡು ಒಂದು 5-6 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನೋಡಿ ತುಪ್ಪ ಹಾಕೋತಿದ್ದೀನಿ. ಒಂದು 5-6 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಮಿಕ್ಸ್ ಮಾಡಿ ಹಾಕೊತಾ ಇದ್ದೀನಿ. ಇದನ್ನು ಕ್ಲೋಸ್ ಮಾಡೋಣ. ಇದನ್ನು ಓಪನ್ ಮಾಡಬಾರ್ದು, ಅದು ದಮ್ಮಾಗೋವರೆಗೂ. ಆಯಿತಾ? ಒಂದು 10 ನಿಮಿಷ ವೆಯ್ಟ್ ಮಾಡೋಣ, ದಮ್ಮಾಗಲಿ. ಒಂದು 10-15 ನಿಮಿಷ ಬಿಡಲೇಬೇಕು. ಬಿರಿಯಾನಿ ನೋಡಿ ಇದು ಆಗಿದೆ ನೋಡಿ. ಒಳ್ಳೆ ಪೀಸು ಮಟನ್ ಬಿರಿಯಾನಿ ರೆಡಿ ಆಯಿತು. ಇದನ್ನು ಸರ್ವ್ ಮಾಡೋಣ. ಆಮೇಲೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ನೀವು ಒಂದ್ಸಲ ಒಮ್ಮೆ ಟ್ರೈ ಮಾಡಿ ಮನೇಲಿ. ಓಕೆ, ಧನ್ಯವಾದಗಳು ಎಲ್ಲರಿಗೂ.